ಒಂದು ವಿಡಿಯೋನು ಕೂಡ ನಾವು ಅಧಿಕಾರಿಯವರೆಲ್ಲ ನಾವೆಲ್ಲ ನೋಡಿದ್ದೀವಿ. ಒಂದು ಮಗು ಅದು ಅವಾಗಿಂದ ನಾನು ಸ್ವಲ್ಪ ಅದನ್ನ ಜಾಸ್ತಿ ಇದು ತೊಗೊಂಡಿದ್ದೆ. ಈ ಬ್ಯಾಗನ್ನ ತೊಗೊಂಡು ಹೋಗ್ಬೇಕಾದ್ರೆ ಅಲ್ಲ ತಳಗಡೆ ಇಟ್ಟಿರುತ್ತೆ, ಅದನ್ನ ಎತ್ಕೊಳಕ್ಕೆ ಹೋಗ್ಬೇಕಾದ್ರೆ ಹಿಂದೆ ಬೀಳುತ್ತದು. ಅದು ಫುಟ್ಪಾತ್ ಮೇಲೆ ಬಿತ್ತು ನೋ ಪ್ರಾಬ್ಲಮ್ಮು. ಅದು ಫುಟ್ಪಾತ್ ಮೇಲೆ ಅಲ್ಲದೆ ರೋಡಲ್ಲಿ ಬಿದ್ದರೆ ನಮ್ಮ ಮಕ್ಕಳ ಕತೆ. ಸೊ ಅವಾಗೇನಾಗುತ್ತೆ, ಸೇಫ್ಟಿ ಮೆಷರ್ಸು ಹೆಂಗೆ ತೊಗೋಬೇಕು ಅಂತೇಳಿ ನೋಡುತ್ತೆ. ಆಮೇಲೆ ನಾನು ಪೇರೆಂಟ್ಸಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಸುಮ್ಮನೆ ಅನ್ನೆಸೆಸರಿ ಎಲ್ಲದನ್ನು ಕೂಡ ಹಾಕ್ಕೊಂಡು ಬಂದುಬಿಡ್ತಾರೆ ಅವರು, ಅದಾಗಬಾರ್ದು. ಆದರೆ ನಮ್ಮ ಇಲಾಖೆಯಿಂದ ಈಗ 6-7 ತಿಂಗಳು 8 ತಿಂಗಳಾದಮೇಲೆ ಕಲಿಯೋದನ್ನ ಫಸ್ಟ್ ಡೇ ನೀವು ತೊಗೊಳೋದು ಹೋಗೋದು ಬೇಡ. ಅದಕ್ಕೆ ಬುಕ್ಸ್ನ ಅದು ವಿಂಗಡಣೆ ಮಾಡಿದ್ದೀವಿ. ಅದು ಮುಂದಿನ ದಿನದಲ್ಲಿ ಟೆಕ್ನಿಕಲ್ ಡೀಟೇಲ್ಸ್ ಹೇಳ್ತೀವಿ. ಸೈಜ್ ಆಫ್ ದ ಟೆಕ್ಸ್ಟ್ ಬುಕ್ ವಿಚ್ ದೇ ಆರ್ ಕ್ಯಾರಿಂಗ್ ಅಟ್ ದಟ್ ಡೇ ವಿಲ್ ಬಿ ಲೆಸರ್. ಏನು ತೊಗೊಂಡು ಹೋಗ್ತಾರೆ ಅದು ಕಮ್ಮಿ ಆಗುತ್ತೆ. ಹೆಂಗೆ ಅಂತೇಳಿ ಡೀಟೇಲ್ಸ್ನ ಅದು ಫೈನಲ್ಲಾಗಿ ಒಂದು ರೂಪರೇಖೆ ಬಂದಿದೆ. ಅದು ಏನು ಅಂಥ ಏನು ಕಾಸ್ಟ್ ಎಫೆಕ್ಟಿವ್ ಎಲ್ಲ ಜಾಸ್ತಿ ಏನಾಗೋದಿಲ್ಲ. ಬಟ್ ಇನ್ ದ ಇಂಟ್ರೆಸ್ಟ್ ಆಫ್ ಸೇಫ್ಟಿ ಆಫ್ ದ ಚಿಲ್ಡ್ರನ್ಸ್ಗೆ ಇದು ಒಳ್ಳೆಯದು. ಟೆಕ್ಸ್ಟ್ ಬುಕ್ನ ಕಮ್ಮಿ ಮಾಡ್ತಾರೆ. ಬೇರೆ ಸ್ಟೇಟ್ಗಳಲ್ಲಿ ಕೆಲವೊಂದು ಸ್ಟೇಟ್ಗಳಲ್ಲಿ ಏನು ಪ್ಲಾನ್ ಇದೆ ಅಂತ ಸರ್, ಹೈಯರ್ ಎಜುಕೇಷನ್ ಅಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಹೋದಾಗ ಮಕ್ಕಳು ಪುಸ್ತಕಗಳನ್ನ ಈ ಪ್ರಾಕ್ಟಿಕಲ್ ಬುಕ್ಗಳನ್ನ ಅಲ್ಲೇ ಇಟ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಇರುತ್ತೆ. ಆ ಥರದ್ದು ಏನಾದರೂ ಇದೆ ನೋಡೋಣ. ನಮ್ಮದೆಲ್ಲ ಬೀಗ ಚೆನ್ನಾಗಿದ್ದರೆ ಬೇಕಾದ್ರೆ ಇಡ್ಸೋಣ. ಈಗ ಇನ್ನೂ ಬಿಲ್ಡಿಂಗನ್ನು ಬೈತೀರಿ ನೀವು, ಬೀಗ ಹಾಕಲ್ಲ ಅಂತೀರಿ. ಇದನ್ನೆಲ್ಲ ಮಾಡಿ ಎಲ್ಲ ಬಿಲ್ಡಿಂಗ್ ಎಲ್ಲ ಇದಾದಮೇಲೆ ಆ ಥರದ್ದು ಒಂದು ಸಜೆಷನ್ ಬಂದರೆ ಪೇರೆಂಟ್ಸು, ಟೀಚರ್ಸು, ಇಲಾಖೆಯವರೆಲ್ಲ ಅದರಲ್ಲಿ ಅರ್ಥ ಇದೆ ಅಂತ ಹೇಳಿದರೆ ನಾನು ಭಾಳ ಪ್ರೋಗ್ರೆಸಿವ್ ಆಗಿ ನನ್ನ ಥಿಂಕಿಂಗ್ ಯಾವಾಗಲೂ ಕೂಡ ಇಲಾಖೆ ಪರವಾಗಿರ್ತದೆ, ಅದನ್ನು ಅನುಗುಣವಾಗಿರ್ತದೆ, ಅದು ಮಾಡಬೇಕಂತ. ಈವನ್ ನಾವು ಟೆಕ್ಸ್ಟ್ ಬುಕ್ನೂ ಅಷ್ಟೇ, ಈ ನೋಟ್ ಬುಕ್ ನಾವು ಕೊಡೋಲ್ಲ, ಬರೀ ಟೆಕ್ಸ್ಟ್ ಬುಕ್ ನಾವು ಕೊಡೋದು ಫ್ರೀಯಾಗಿ. ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಏನೂ ತೊಂದರೆ ಇಲ್ಲ ಅಂದರೆ ಆಫ್ಟರ್ ಸರ್ಟನ್ ಈಗ 5ನೇ ಕ್ಲಾಸೋ 6ನೇ ಕ್ಲಾಸೋ ನೋಡ್ಕೊಂಡು ಅದೊಂದು ಹೇಳಿದ್ದೀನಿ, ರಿಕ್ವೆಸ್ಟ್ ಮಾಡಿದ್ದೀನಿ, ನೋಟ್ ಬುಕ್ ಬದಲು ನೋಟ್ ಶೀಟ್ ಮಾಡೋಣ ಅಂತ ಹೇಳಿ. ಸೊ ನೋಟ್ ಬುಕ್ನ 6 ಸಬ್ಜೆಕ್ಟ್ ತೊಗೊಂಡು ಹೋಗೋ ಬದಲು ನೋಟ್ ಶೀಟ್ನ ತೊಗೊಂಡು ಹೋಗಿ 6 ಸಬ್ಜೆಕ್ಟ್ ಬರ್ಕೊಂಬಂದು ಮನೇಲಿ ಫೈಲ್ ಮಾಡಿಬಿಟ್ರೆ ಅದು ಒಳ್ಳೆ ಐಡಿಯಾ. ದೇ ಆಲ್ ಹ್ಯಾವ್ ಲೈಕ್ಡ್ ಇಟ್ಟು. ನೋಡೋಣ, ಅದನ್ನೆಲ್ಲ ಮೊಡಾಲಿಟೀಸ್ ನೋಡಬೇಕಾಗ್ತದೆ. ಅವ್ರು ಟ್ರಯಲ್ ಮಾಡೋದು. ವಿ ಅಲೋ ನೋಟ್ ಬುಕ್ ಆಲ್ಸೋ, ನೋಟ್ ಶೀಟ್ಸ್ ಆಲ್ಸೋ ಅಂತ ಹೇಳಿ ಅದು ನಡೀತಾ ಇದೆ. ಅದೆಲ್ಲ ಚರ್ಚೆ ನಡೀತಾ ಇದೆ. ಚೇರ್ಮನ್ನು ಮಿಸ್ಟರ್ ತೋರಟ್ ಅಂತ ಇದ್ದಾರೆ, ಅದು ಭಾಳ ದೊಡ್ಡ ಮಟ್ಟದಲ್ಲಿ ಅವ್ರದ್ದೆಲ್ಲ ಕೆಲಸ ನಡೀತಾ ಇದೆ. 6 ತಿಂಗಳು ತೊಗೊಂಡಿದ್ದಾರೆ, ಟೈಮು ಆಗ್ತದೆ. ಸರ್, ಇದು ಪರೀಕ್ಷಣೆ ಮಾಡಿದ್ರೆ ಸರ್ 18 ಪಾಠಗಳು ಸರ್ಕಾರ ಮೊದಲೇ ಬಂದ ಮೇಲೆ ಇನ್ನೂ ನೋಟ್ಬುಕ್ ಕೆಲವೊಂದು ಶಾಲೆಗಳು ಹೋಗಿಲ್ಲ ಅಂತ. ಯಾವ ನೋಟ್ಬುಕ್ ಸರ್ 18 ಪಾಠಗಳು ನೀವು ಪರೀಕ್ಷಣೆ ಮಾಡಿದ್ರಲ್ಲ ಇಲ್ಲ ರಾಂಗ್. ಎಲ್ಲಿ ಸರ್ ಶಾಲೆ ಒಂದು ಕೊಟ್ಟಿಲ್ಲ, ಮಕ್ಕಳಿಗೊಂದು ಕೊಟ್ಟಿಲ್ಲ ಅಂತ. ಮಕ್ಕಳಿಗೆ ಕೊಡಲ್ಲ, ಅದನ್ನ ಪರಿಷ್ಕರಣೆ ಆಗೋದು ಯಾವಾಗಲೂ ಜಿರಾಕ್ಸ್ಗೆ ಮಕ್ಕಳು ಮಾಡಿಸಿದ ಕೆಲವು ಅದನ್ನು ಅವ್ರ ಕಂಫರ್ಟಿಗೆ ಮಾಡ್ಕೊಳ್ತಾರೆ. ಅವ್ರ ಕಂಫರ್ಟಿಗೆ ಇಟ್ ಶುಡ್ ಗೋ ಟು ದ ಟೀಚರ್, ವಾಟ್ ನಾಟ್ ಟು ಟೀಚ್, ವಾಟ್ ಟು ಟೀಚ್ ಅಂತ. ಮುಂದಿನ ವರ್ಷ ಅದು ಬರೋದಿಲ್ಲ, ಯಾಕೆಂದರೆ ನೆಕ್ಸ್ಟು ಮಿಸ್ಟೇಕೇ ಇರೋದಿಲ್ಲ, ಎಲ್ಲ ರೆಡಿಯಾಗಿ. ಬಟ್ ನಾನು ಇಲಾಖೆಗೆ ಅಧಿಕಾರ ತೊಗೊಂಡಾಗ ಆಗಲೇ ಪ್ರಿಂಟ್ ಆಗಿ ಬುಕ್ಕು ಮಕ್ಕಳ ಕೈಯಲ್ಲಿ ಇದ್ಬಿಟ್ಟಿತ್ತು. ಸೊ ಅವಾಗ ಮುಂಚೆ ಎಲ್ಲ ನಾವು ಹಿಸ್ಟ್ರಿಯಲ್ಲಿ ತೊಗೊಂಡು ಹೋದಾಗ ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು, 30 ಪೇಜ್ ಇದೆ ಅಂತೆ, ಕಷ್ಟ ಆಗುತ್ತೆ ಮಕ್ಕಳು ಸರ್ಕಾರಿ ಶಾಲೆ. ನೋ ಏನಿಲ್ಲ. ಅಲ್ಲ, ಅವ್ರವ್ರಿಗೆ ಬರ್ತದೆ, ಮಕ್ಕಳಿಗೇನಿಲ್ಲ. ಅದೇನು ಹೇಳ್ಕೊಡ್ಬಾರ್ದು ಅಂತ ಅವ್ರ ಕಂಫರ್ಟಿಗೆ ಅವ್ರು ಜೆರಾಕ್ಸ್ ಮಾಡ್ಕೊತಾರೆ ಅಷ್ಟೇ. ನಂಬರ್ 1 ಮೈನ್ ಡೀಲರ್ ಶ್ರೀನಂದಿ ಸುಜುಕಿ ಶೋರೂಮ್ ಇದೀಗ ಕೋಲಾರ ಜಿಲ್ಲೆಯಲ್ಲಿ ಅದ್ದೂರಿಯಾಗಿ ಪ್ರಾರಂಭವಾಗಿದೆ. ಇಲ್ಲಿ ಗ್ರಾಹಕರು ಸುಲಭವಾದ ಸಾಲ ಸೌಲಭ್ಯ, ಕಡಿಮೆ ಬಡ್ಡಿ ದರ ಮತ್ತು ಆಕರ್ಷಕ ಬಹುಮಾನಗಳನ್ನ ಪಡೆಯಬಹುದು. ಶ್ರೀನಂದಿ ಸುಜುಕಿ ಶೋರೂಮ್ ನಂಬರ್ 16/3 NH 75 ಬೈಪಾಸ್ ಸರ್ವಿಸ್ ರೋಡ್, ಟೇಕಲ್ ಬ್ರಿಡ್ಜ್ ಹತ್ತಿರ, ಪೇಟೆ, ಚಾಮರಹಳ್ಳಿ. ಮೊಬೈಲ್ ನಂಬರ್ 9740525289 9353486342. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.